ವೆಲ್ಕಮ್ ಟು ಸಿದ್ದೇಶ್ರೀ ಜಿ ಕೆ ಚಾನಲ್. ನಾವಿವತ್ತು ಕನ್ನಡ ವ್ಯಾಕರಣದಲ್ಲಿ ಕಾಲಗಳು ಮತ್ತು ಕಾಲಪಲ್ಲಟ ಇದು ಮುಖ್ಯವಾಗಿ ಇವಾಗಲೇ ಅಧಿಸೂಚನೆ ಹೊರಡಿಸಿರುವ ವಿಲೇಜ್ ಅಕೌಂಟೆಂಟ್ ಸಲುವಾಗಿ ಹಾಗೂ FDA SDA ಮತ್ತು SSLCಗೆ ಅನುಕೂಲವಾಗುವಂತೆ ಕನ್ನಡ ವ್ಯಾಕರಣದಲ್ಲಿ ಕಾಲಗಳು ಮತ್ತು ಕಾಲಪಲ್ಲಟದ ಬಗ್ಗೆ ನೋಡೋಣ. ಕಾಲಗಳು ನಮಗೆಲ್ಲ ತಿಳಿದೇ ಇರುವಂತೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಅಂತಂದರೆ ಕೆಲಸ ಅಥವಾ ಕ್ರಿಯೆ ಯಾವ ಕಾಲದಲ್ಲಿ ನಡೆಯಿತು ಎಂಬುದನ್ನು ನಾವು ಅದನ್ನು ಕ್ರಿಯಾಪದ ನಿರ್ಧಾರ ಮಾಡ್ತದೆ. ಕ್ರಿಯಾಪದದ ಮೂಲ ರೂಪ ಧಾತು ಅಂತೇಳಿ ಕರಿತೇವೆ. ಕ್ರಿಯಾಪದದ ಮೂಲ ರೂಪ ಇಲ್ಲಿ ಏನಾಗಿರ್ತದೆ, ಧಾತು. ಧಾತುವಿಗೆ ಕಾಲಸೂಚಕ ಪ್ರತ್ಯಯ ಮತ್ತು ಅಖ್ಯಾತ ಪ್ರತ್ಯಯ ಸೇರಿ ಇಲ್ಲಿ ಕ್ರಿಯಾಪದ ಆಗ್ತದೆ. ಕ್ರಿಯಾಪದದಲ್ಲಿ ಕಾಲಸೂಚಕ ಪ್ರತ್ಯಯಗಳು ಮೂರು ಕಾಲದಲ್ಲಿ ಯಾವ ರೀತಿ ಅಂತಂದರೆ ಭೂತಕಾಲದಲ್ಲಿ ಯಾವ ರೀತಿ ಆಗುತ್ತೆ, ವರ್ತಮಾನ ಕಾಲದಲ್ಲಿ ಯಾವ ರೀತಿ ಆಗ್ತದೆ ಮತ್ತು ಭವಿಷ್ಯತ್ ಕಾಲದಲ್ಲಿ ಯಾವ ರೀತಿ ಕ್ರಿಯಾಪದದ ಕಾಲಸೂಚಕ ಪ್ರತ್ಯಯಗಳು ಮೂರು ಯಾವ ರೀತಿ ಬಳಕೆ ಆಗ್ತವೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಭೂತಕಾಲ ನೋಡೋದಾದರೆ ಇಲ್ಲಿ ಭೂತಕಾಲ ಅಂತಂದರೆ ಹಿಂದೆ ನಡೆದು ಹೋದ ಕ್ರಿಯೆ ಅಂತಂದರೆ ಆಲ್ರೆಡಿ ಮುಗ್ದಿದ್ದು. ಅಂತಂದರೆ ಹಿಂದೆ ನಡೆದು ಹೋದ ಕ್ರಿಯೆಯನ್ನು ಸೂಚಿಸ್ತದೆ ಭೂತಕಾಲ. ಅಂದರೆ ಕ್ರಿಯೆಯು ಮುಗಿದು ಹೋಗಿದ್ದರೆ ಅದನ್ನು ಭೂತಕಾಲವೆನಿಸ್ತದೆ. ಉದಾಹರಣೆ ನೋಡೋದಾದರೆ ಸಲೀಮನು ಶಾಲೆಗೆ ಹೋದನು. ಇದರಲ್ಲಿ ಭೂತಕಾಲದಲ್ಲಿ ನಡೆದಿರೋದನ್ನು ಈ ವಾಕ್ಯ ನಮಗೇನು ಮಾಡ್ತದೆ, ಕ್ರಿಯೆ ಸೂಚಿಸ್ತದೆ. ಇಲ್ಲಿ ಭೂತಕಾಲದ ಕ್ರಿಯಾಪದಗಳು ಹೇಗಾಗ್ತವೆ ಎಂಬುದನ್ನು ಉದಾಹರಣೆ ಕೊಟ್ಟಿದ್ದಾರೆ, ನೋಡೋಣ. ಉದಾಹರಣೆ ಸಹಿತ ನೋಡಿದರೆ ಧಾತು ನೋಡು ಎಂಬ ಧಾತುವನ್ನು ತಗೊಂಡು ಕಾಲಸೂಚಕ ಪ್ರತ್ಯಯ ಇಲ್ಲಿ ಮುಖ್ಯವಾಗಿ ಭೂತಕಾಲದಲ್ಲಿ ದ ಎಂಬುದು ಭೂತಕಾಲವನ್ನು ಸೂಚಿಸುವ ಪ್ರತ್ಯಯ. ಇದನ್ನು ನಾವು ನೆನಪಿಟ್ಕೊಳ್ಬೇಕು. ದ ಅಂತಂದರೆ ಇವಾಗ ಅಖ್ಯಾತ ಏನಾಗಿರ್ಬೋದು, ಅಲ್ಲಿ ಪ್ರಥಮ ಪುರುಷ ಬಂದಾಗ ಅನು, ಸ್ತ್ರೀಲಿಂಗ ಬಂದಾಗ ಅಳು, ನಪುಂಸಕ ಲಿಂಗ ಬಂದಾಗ ಇತ್ತು. ಈ ರೀತಿ ಇವಾಗ ಉದಾಹರಣೆ ನೋಡಿ, ಪುಲ್ಲಿಂಗ ನೋಡು ಕಾಲಸೂಚಕ ಪ್ರತ್ಯಯ ನಮಗೆ ದ, ಎಲ್ಲದಕ್ಕೂ ದ ಇರ್ತದೆ. ದ ಎಂಬುದು ಭೂತಕಾಲ ಸೂಚಿಸುವ ಪ್ರತ್ಯಯ. ಇದು ನಾವು ಬಹು ಮುಖ್ಯವಾಗಿ ನೆನಪಿಟ್ಕೊಳ್ಬೇಕು. ಇಲ್ಲಿ ನೋಡು ಪ್ಲಸ್ ದ ಪ್ಲಸ್ ಅನು ಅಂತಂದರೆ ನೋಡು ಎಂಬ ಧಾತು ಕಾಲಸೂಚಕ ಪ್ರತ್ಯಯ ದ, ಅಖ್ಯಾತ ಪ್ರತ್ಯಯ ಅನು. ಕ್ರಿಯಾಪದ ಇಲ್ಲಿ ಏನಾಗ್ತದೆ, ನೋಡಿದನು. ಕ್ರಿಯಾಪದದ ಮೂಲ ಧಾತು ರೂಪ ಇಲ್ಲಿ ನೋಡು ಎಂಬುದಾಗಿ, ಧಾತು ಏನಾಗಿದೆ ನೋಡು. ಕಾಲಸೂಚಕ ಪ್ರತ್ಯಯ ಭೂತಕಾಲದಲ್ಲಿ ಏನಾಗಿರ್ತದೆ ಅಂತಂದರೆ ದ ಆಗಿರ್ತದೆ. ಅದು ಸ್ತ್ರೀಲಿಂಗದಲ್ಲಿ ಆಗಿರ್ಬೋದು, ನಪುಂಸಕ ಲಿಂಗ ಆಗಿರ್ಬೋದು, ಕಾಲಸೂಚಕ ಪ್ರತ್ಯಯ ದ ಇರ್ತದೆ. ಇವಾಗ ಮಧ್ಯಮ ಪುರುಷ ನೋಡೋದಾದರೆ ನೋಡು ಸೇಮ್ ಕಾಲಸೂಚಕ ಪ್ರತ್ಯಯ ದ ಮತ್ತು ಅಖ್ಯಾತ ಪ್ರತ್ಯಯ ಹೀಗೆ ನೋಡೆ ದ ಪ್ಲಸ್ ನೋಡಿದೆ. ಈ ಕ್ರಿಯಾಪದ ಏನಾಗಿರ್ತದೆ, ನೋಡಿದೆ. ಉತ್ತಮ ಪುರುಷದಲ್ಲಿ ನೋಡು ಪ್ಲಸ್ ದ ಪ್ಲಸ್ ಏನು, ನೋಡಿದೆನು. ಈ ರೀತಿ ನಾವು ಮಾಡಿದ ಒಂದು ಕಾಲಸೂಚಕ ಪ್ರತ್ಯಯ ದ ಎಂಬುದು ಭೂತಕಾಲವನ್ನು ಸೂಚಿಸುವ ಪ್ರತ್ಯಯ ಎಂಬುದು ನಾವು ನೆನಪಿಟ್ಕೊಳ್ಬೇಕು. ವರ್ತಮಾನ ಕಾಲ. ವರ್ತಮಾನ ಕಾಲವು ಕ್ರಿಯೆ ನಡೆಯುತ್ತಿರುವುದನ್ನು ಅಂತಂದರೆ ಇವಾಗ ಸದ್ಯದಲ್ಲಿ ನಡೆಯುತ್ತಿರುವುದು ಅಂದರೆ ಕ್ರಿಯೆಯು ಪ್ರಸ್ತುತ ಕಾಲದಲ್ಲಿ ನಡೆದರೆ ಅದು ವರ್ತಮಾನ. ಉದಾಹರಣೆ ನೋಡೋದಾದರೆ ಮೇರಿ ಶಾಲೆಗೆ ಹೋಗುತ್ತಾಳೆ. ಇಲ್ಲಿ ವರ್ತಮಾನ ಕಾಲದಲ್ಲಿ ನಡೆಯುತ್ತಿರೋದನ್ನು ಸೂಚಿಸ್ತದೆ. ಇವಾಗ ಉದಾಹರಣೆ ನೋಡೋದಾದರೆ ನೋಡಿ, ಅದೇ ರೀತಿ ಧಾತು ಯಾವುದು, ಕಾಲಸೂಚಕ ಪ್ರತ್ಯಯ ಯಾವುದು, ಅಖ್ಯಾತ ಪ್ರತ್ಯಯ ಮತ್ತು ಕ್ರಿಯಾಪದ. ಇಲ್ಲಿ ಪ್ರಥಮ ಪುರುಷದ ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ. ಇಲ್ಲಿ ನೋಡು ಕಾಲಸೂಚಕ ಪ್ರತ್ಯಯ ಉತ್ತ, ಅಖ್ಯಾತ ಪ್ರತ್ಯಯ ಆನೆ ಅಂತಂದರೆ ನೋಡು ಉತ್ತ ಆನೆ. ನೋಡುತ್ತಾನೆ. ಕ್ರಿಯಾಪದ ಏನಾಗಿರ್ತದೆ ಇಲ್ಲಿ ನೋಡುತ್ತಾನೆ. ಕ್ರಿಯಾಪದದ ಮೂಲ ಧಾತು ರೂಪ ಏನೋ ಇಲ್ಲಿ ನೋಡು ಎಂಬುದು, ಕಾಲಸೂಚಕ ಪ್ರತ್ಯಯ ಉತ್ತ. ಈ ಉತ್ತ ಎಂಬುದು ಬಂದಾಗ ಮಧ್ಯಮ ಪುರುಷ ಆಗಿರ್ಬೋದು, ಉತ್ತಮ ಪುರುಷ ಆಗಿರ್ಬೋದು. ಇಲ್ಲಿ ಉತ್ತ ಎಂಬುದು ವರ್ತಮಾನ ಕಾಲವನ್ನು ಸೂಚಿಸ್ತದೆ. ಭೂತಕಾಲದಲ್ಲಿ ದ ಏನು ಸೂಚಿಸ್ತದೆ ಅಂತಂದರೆ ಭೂತಕಾಲವನ್ನು ಸೂಚಿಸುವ ಪ್ರತ್ಯಯ ಆಗಿರ್ತದೆ. ಆದರೆ ಇಲ್ಲಿ ಉತ್ತ ಎಂಬುದು ವರ್ತಮಾನ ಕಾಲವನ್ನು ಸೂಚಿಸ್ತದೆ. ಇವಾಗ ನೋಡುತ್ತಾ ಆಳೆ, ನೋಡುತ್ತಾಳೆ. ಅಥವಾ ನಪುಂಸಕಲಿಂಗದಲ್ಲಿ ನೋಡುತ್ತಾ ಇದೆ ಅಥವಾ ಅದೇ, ನೋಡುತ್ತದೆ, ನೋಡುತ್ತಿದೆ. ಈ ರೀತಿ ನಾವು ಏನು ಮಾಡ್ತೇವೆ ಅಂತಂದರೆ ವರ್ತಮಾನ ಕಾಲದಲ್ಲಿ ಮುಖ್ಯವಾಗಿ ಏನು ನೆನಪಿಟ್ಕೊಳ್ಬೇಕು, ಉತ್ತ ನೆನಪಿಟ್ಕೊಳ್ಬೇಕು. ಭೂತಕಾಲದಲ್ಲಿ ದ ನೆನಪಿಟ್ಕೊಳ್ಬೇಕು.
ಇವಾಗ ಭವಿಷ್ಯತ್ ಕಾಲ. ಸೊ ಭವಿಷ್ಯತ್ ಕಾಲವು ಮುಂದೆ ನಡೆಯುವ ಕ್ರಿಯೆಯನ್ನು ವಿವರಿಸುವ ಕಾಲವಾಗಿದೆ, ಅಂದರೆ ಕ್ರಿಯೆ ಮುಂದೆ ಜರುಗುವುದನ್ನು ಸೂಚಿಸ್ತದೆ. ಉದಾಹರಣೆ, ರಾಮ ಶಾಲೆಗೆ ಹೋಗುವನು, ಹೋಗಿಲ್ಲ ಇನ್ನವ ಹೋಗುವನು ಎಂಬುದು ಅಂತಂದರೆ ಭವಿಷ್ಯದ ಬಗ್ಗೆ ಸೂಚಿಸ್ತದೆ. ಸೊ ಅದೇ ರೀತಿಯಲ್ಲಿ ಉದಾಹರಣೆಗಳನ್ನು ನೋಡೋದಾದರೆ, ಸೊ ಧಾತು ರೂಪ ನೋಡು ಅಂತ ಆಲ್ರೆಡಿ ತೊಗೊಂಡಿದ್ದೀವಿ. ಪ್ರಥಮ ಪುರುಷ ಆಗಿರ್ಬೋದು, ಮಧ್ಯಮ ಪುರುಷ ಆಗಿರ್ಬೋದು, ಉತ್ತಮ ಪುರುಷನಲ್ಲಿ ಕ್ರಿಯಾಪದ ಹಿಂದಿನ ರೂಪದಲ್ಲಿ ಏನಾಗಿದೆ, ನೋಡು, ಧಾತು ನೋಡು. ಇಲ್ಲಿ ಕಾಲಸೂಚಕ ಪ್ರತ್ಯಯ ವ ಆಗಿರ್ತದೆ. ಸೊ ಅಖ್ಯಾತ ಪ್ರತ್ಯಯ ಇವಾಗ ಪುಲ್ಲಿಂಗ ಆಗಿದ್ರೆ ಅನು, ನೋಡುವನು, ನೋಡುವನು. ಇಲ್ಲಿ ಸೊ ನೋಡುವನು, ನೋಡುವಳು, ನೋಡುವುದು, ನೋಡುವಿ, ಸೊ ನೋಡುವೆನು. ಈ ರೀತಿಯಾಗಿ ನಾವು ಭವಿಷ್ಯತ್ ಕಾಲದಲ್ಲಿ, ಸೊ ಇಲ್ಲಿ ವ ಎಂಬುದು ಭವಿಷ್ಯತ್ ಕಾಲವನ್ನು ಸೂಚಿಸುವ ಪ್ರತ್ಯಯ. ಭೂತಕಾಲದಲ್ಲಿ ದ, ವರ್ತಮಾನ ಕಾಲದಲ್ಲಿ ಉತ್ತ, ಸೊ ಭವಿಷ್ಯತ್ ಕಾಲದಲ್ಲಿ ವ ಎಂಬುದು ಸೂಚಿಸುವ ಪ್ರತ್ಯಯ. ಇದನ್ನು ನೆನಪಿಟ್ಕೊಳ್ಬೇಕು. ಈ ಕನ್ನಡ ವ್ಯಾಕರಣದಲ್ಲಿ ಕಾಲವನ್ನು 3 ಬಗೆಗಳಾಗಿ ಗುರುತಿಸಲಾಗಿದೆ. ಸೊ ಇವಾಗ ಗುರುತಿಸ್ಕೊಳ್ಬೇಕಾಗಿದೆ ಏನಂತಂದರೆ, ಭೂತಕಾಲದಲ್ಲಿ ದ, ವರ್ತಮಾನ ಕಾಲದಲ್ಲಿ ಉತ್ತ, ಸೊ ಭವಿಷ್ಯತ್ ಕಾಲದಲ್ಲಿ ವ ಎಂಬುದನ್ನು ನೆನಪಿಟ್ಕೊಳ್ಬೇಕು. ಇವಾಗ ಕಾಲಪಲ್ಲಟ. ವಾಕ್ಯದಲ್ಲಿ ಒಂದು ನಿರ್ದಿಷ್ಟ ಕಾಲದ ಪ್ರಯೋಗ ಮತ್ತೊಂದು ಕಾಲದ ಅರ್ಥವನ್ನು ಸೂಚಿಸುವುದು. ಒಂದು ವಾಕ್ಯದಲ್ಲಿ ನಿರ್ದಿಷ್ಟ ಕಾಲದ ಪ್ರಯೋಗವು ಮತ್ತೊಂದು ಕಾಲದ ಅರ್ಥವನ್ನು ಸೂಚಿಸುವುದು. ಎಕ್ಸಾಂಪಲ್ ಇವಾಗ ಉದಾಹರಣೆ ತೊಗೊಂಡಾದರೆ, ನಮ್ಮ ಅಣ್ಣನು ನಾಳೆ ಬರುತ್ತಾನೆ. ಈ ವಾಕ್ಯದಲ್ಲಿ ಬರುತ್ತಾನೆ ಎಂಬುದು ವರ್ತಮಾನ ಕಾಲದಲ್ಲಿ, ನಾಳೆ ಎನ್ನುವುದು ಭವಿಷ್ಯತ್ ಕಾಲದಲ್ಲಿ. ಸೊ ಈ ವ್ಯಾಕರಣ ನಿಯಮಗಳನುಸಾರ ವಾಕ್ಯವು ನಮ್ಮ ಅಣ್ಣನು ನಾಳೆ ಬರುವನು ಎಂದು ಪ್ರಯೋಗವಾಗಿರಬೇಕಿತ್ತು. ಹೀಗೆ ನಿರ್ದಿಷ್ಟ ಕಾಲದಲ್ಲಿ ಪ್ರಯೋಗವಾಗಬೇಕಾದರೆ ಕ್ರಿಯಾಪದ ಬೇರೊಂದು ಕಾಲದಲ್ಲಿ ಪ್ರಯೋಗವಾಗುವುದನ್ನು ನಾವಿಲ್ಲಿ ಕಾಲಪಲ್ಲಟ ಅಂತಂದರೆ, ವಾಕ್ಯ ಒಂದು ನಿರ್ದಿಷ್ಟ ಸಮಯದಲ್ಲಿ ಅಥವಾ ಕಾಲದಲ್ಲಿ ಪ್ರಯೋಗವು ಮತ್ತೊಂದು ಕಾಲದ ಅರ್ಥವನ್ನು ಸೂಚಿಸುವುದು. ಸೊ ಈ ರೀತಿಯಾಗಿ ಕಾಲಪಲ್ಲಟ ಅಂಥೇಳಿ ನಾವು ಕರೆಯಲ್ಪಡ್ತೇವೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ.